ಇಡೀ ರಾಜ್ಯದ ಜನತೆ ಭಾಳ ಖುಷಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ರಾಜಕೀಯ ಕೂತು ಭಾಳ ನಿಷ್ಠಾವಂತರು, ಪ್ರಾಮಾಣಿಕರು ಅಂದ್ಬಿಟ್ಟು ಬೇರೆ ಬೇರೆ ರಾಜಕೀಯ ಕುತಂತ್ರ ಮಾಡಿ ಅವ್ರನ್ನ ಶಿಕ್ಷಕ್ಕೆ ಭಾಳ ಪ್ರಯತ್ನ ಪಟ್ಟರು. ಅದಾಗಲಿಲ್ಲ. ಮತ್ತು ಲೋಕಾಯುಕ್ತವರು ಸರಿಯಾಗಿ ತನಿಖೆ ಮಾಡ್ತಾಯಿದ್ರು ಕೂಡ ಅವ್ರ ಮೇಲೆ ಡೌಟ್ ಪಟ್ಟು ಮತ್ತೆ CBI ಕೊಡಬೇಕು ಅಂತ ಹೇಳಿ ಭಾಳ ಬೇರೆ ಬೇರೆ ಕಡೆಯಿಂದ ಒತ್ತಡ ಹಾಕಿ CBI ಕೊಡಬೇಕು ಅಂತ ಏನು ಹಾಕಿದ್ರು ಕೇಸು, ಅದನ್ನು ನ್ಯಾಯಮೂರ್ತಿಗಳು ಪರಿಶೀಲನೆ ಮಾಡಿ ಅದನ್ನು ವಜಾಗೊಳಿಸಿರೋದ್ರಿಂದ ನಮ್ಮ ರಾಜ್ಯದ ಜನತೆಗೆ ಭಾಳ ಸಂತೋಷ ತಂದಿದೆ. ಸರ್, ಈಗ ED ಕೂಡ ಮತ್ತೊಂದು ಕಡೆ ತನಿಖೆಯನ್ನು ಮಾಡ್ತಾ ಇದೆ. ಸೊ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಈಗ ಸ್ನೇಹಮಯಿ ಕೃಷ್ಣ ಕೂಡ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ವಿಶ್ವಾಸ ಇದೆಯಾ ಸರ್, ಮತ್ತೆ ಅಲ್ಲೂ ನ್ಯಾಯ ಸಿಗುತ್ತೆ ಅನ್ನೋ? 100% ಎಲ್ಲ ಕಡೆ ನಮ್ಮ ನ್ಯಾಯ ಸಿಗ್ತದೆ. ಯಾಕಂದರೆ ನಾವು ಅಂಥ ತಪ್ಪು ಕೆಲಸ ಮಾಡೂ ಇಲ್ಲ, ಮುಂದೆ ಮಾಡೂ ಇಲ್ಲ. ಇದುವರೆಗೂ ಸಿದ್ದರಾಮಯ್ಯ ಅವ್ರದ್ದು ಚಾರಿತ್ರ್ಯ ನೋಡಿದ್ರು, ನಿಮಗೆಲ್ಲ ಗೊತ್ತಿರಬೇಕು. ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಪ್ರಾಮಾಣಿಕ ಬಡವರು ಪರ ನಿಂತಿದ್ದಾರೆ. ಅಂಥವ್ರ ಬಗ್ಗೆ ಅಸೂಯೆಯಿಂದ ಈ ವಿರೋಧ ಪಕ್ಷಗಳು ಕುಮ್ಮಕ್ಕಿಂದ ಇವರೆಲ್ಲ ಈ ಥರ ಮಾಡ್ತಾಯಿದ್ದಾರೆ. ಅದು ಸಕ್ಸಸ್ ಆಗಲ್ಲ. ಸುಪ್ರೀಂ ಕೋರ್ಟ್ನವ್ರು ಕೂಡ ನಮ್ಮ ಪರನೇ ಜಡ್ಜ್ಮೆಂಟ್ ಆಗುತ್ತೆ. ನಾವು ಏನೇ ನ್ಯಾಯಾಲಯದಿಂದ ತೀರ್ಪಂತೂ ಕೂಡ ನಾವು ತಲೆ ಬಾಗ್ತಾ ಇದ್ದೀವಿ. ಪ್ರತಿಪಕ್ಷಗಳು ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಲಿ ಪಾದಯಾತ್ರೆ. ಮೈಸೂರು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅವ್ರು ಸೀದಾ ಡೆಲ್ಲಿಗೆ ಮಾಡಿದ್ರೆ ಭಾಳ ಒಳ್ಳೆಯದು. ಪಾದಯಾತ್ರೆ ಡೆಲ್ಲಿಗೆ ಮಾಡಿದ್ರೆ ಅಲ್ಲಿಗೆ ಹೋಗೋದ್ರೊಳಗೆ ಕರೆಕ್ಟಾಗಿ ನಮಗೆ ಸಂತೋಷ ಆಗ್ತದೆ. ಥ್ಯಾಂಕ್ ಯು ಸರ್. ಯಾಕಂದರೆ ಈಗ ED ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅಂತ. ED ಅವರು ಪ್ರಭಾವ ಬೀರಿದರೆ ಕೋರ್ಟ್ನವ್ರು ನ್ಯಾಯಾಧೀಶರು ಹೇಳ್ಬೇಕಾಯ್ತಲ್ಲ. ನ್ಯಾಯಾಧೀಶರು ಏನು ಹೇಳಿಲ್ವಲ್ಲ. ನ್ಯಾಯಾಧೀಶರು ಇದು ಸುಮ್ಮನೆ ಕೊಡ್ತಾ ಇದ್ದಾರೆ. ಲೋಕಾಯುಕ್ತವ್ರು ಚೆನ್ನಾಗಿ ತನಿಖೆ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಗೌರವ ಕೊಡಬೇಕು. ಅವ್ರಿಗೆ ನಾವು ಈ CBI ಕೊಟ್ಟರೆ ಅದು ಅಗೌರವ ಅನ್ನೋ ರೀತಿಯೊಳಗೆ ಅವರು ಇದನ್ನು ಅರ್ಜಿನ ವಜಾ ಮಾಡಿದ್ದಾರೆ. ಅದರಿಂದ ನಮ್ಮ ರಾಜ್ಯದ ಜನತೆಗೆ ಭಾಳ ಸಂತೋಷ ಇದೆ. ವಿಶೇಷವಾಗಿ ನಮಗೆಲ್ಲ ವೈಯಕ್ತಿಕವಾಗಿ ಕೂಡ ಭಾಳ ಸಂತೋಷ ಆಗಿದೆ. ಸರ್, CBI ತನಿಖೆ ಕೊಟ್ಟರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವ್ರ ಕುರ್ಚಿಗೆ ಅಭದ್ರತೆ ಕಾಡುತ್ತೆ ಅನ್ನೋದು ಏನಿಲ್ಲ. ಕುರ್ಚಿ ಭಾಳ ಭದ್ರವಾಗಿದೆ. ಇನ್ಕ್ಲೂಡಿಂಗ್ DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಎಲ್ಲ ಮಂತ್ರಿಗಳು ಕೂಡ, ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯ ಹಿಂದೆ ಇದ್ವಿ, ಅವ್ರು ಗಟ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷದಾಗೆ ಅಂತ ಯೋಚನೆ ಏನಿಲ್ಲ. ಬಾಲಕೃಷ್ಣ ಇನ್ನೊಂದು ಹೇಳ್ತಾರಲ್ಲ ಸರ್, ಮಾಗಡಿನಲ್ಲಿ ಏನು ಅವ್ರವ್ರ ವೈಯಕ್ತಿಕ ಒಬ್ಬೊಬ್ರು ಹೇಳ್ತಾ ಇರ್ತಾರೆ. ಆದರೆ ಹೈಕಮಾಂಡ್ ಡಿಸಿಷನ್ ಫೈನಲ್ ಅಲ್ಲ ನಮ್ಮದು. ಥ್ಯಾಂಕ್ ಯು. ಈ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯನ ಕೇಳಬೇಕು ಅಂತ ಹೇಳಿ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಅವ್ರು ಟೈಮ್ ಬಂದಾಗ ಕೇಳ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಪ್ರಶ್ನೆ ಬಂದಾಗ ತಾನೇ ಕೇಳ್ತಾರೆ. ಅಲ್ಲಿವ್ರಿಗೆ ಯಾಕೆ ಕೇಳ್ತಾರೆ? ಯಾಕಂದ್ರೆ ಶಾಸಕರ ಅಭಿಪ್ರಾಯ ಮುಖ್ಯವಲ್ಲ, ಹೈಕಮಾಂಡ್ ತೀರ್ಮಾನ ಅಂತ. ಶಾಸಕರ ಅಭಿಪ್ರಾಯ ಮೇಲೇ ಅವರು ಹೈಕಮಾಂಡ್ ಅವ್ರು ಮಾಡಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಮುಂದೆ ಕೂಡ ಅಂಥ ಪ್ರಸಂಗ ಬಂದರೆ ಮೀಟಿಂಗ್ ಕರೆದು ಹೈಕಮಾಂಡ್ ಅವರು ಇಂಟರ್ಫಿಯರ್ ಆಗ್ತಾರೆ. ಅಲ್ಲಿವ್ರಿಗೆಲ್ಲ ಅಂಥದ್ದೇನು ತೊಂದರೆ ಇಲ್ಲ. ಈಗ ಚೆನ್ನಾಗಿ ಸರ್ಕಾರ ನಡೀತಾ ಇದೆ. ಅದರಿಂದ ಅಂಥ ಪ್ರಶ್ನೆನೇ ಹುಟ್ಟಬೇಕಾಗಲ್ಲ. ಇಲ್ಲಿವರೆಗೆ ಬಜೆಟ್ ಅಲ್ಲ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂಥ ಚರ್ಚೆ ಐತಿ. ಈಗ ಬಜೆಟ್ ನಂತರದಲ್ಲಿ ಆಗುತ್ತೆ ಅಂತೇಳಿ ಆಗ ಅಶೋಕ್ ಪಟ್ಟಣ್ ಅವರು ಕೂಡ ಒಳಗೆ ಬಜೆಟ್ ಆದಮೇಲೆ ಆಗುತ್ತೆ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಬಜೆಟ್ ಆದಮೇಲೆ ಏಪ್ರಿಲ್ ಮೇಗೆ ಆಗ್ಬೋದು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಪುನರ್ರಚನೆ ಆದರೆ ನಾನು ಕೂಡ ಒಬ್ಬ ಅಭ್ಯರ್ಥಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಕೂಡ ನಾನು ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.